ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ 9ನೇ ತರಗತಿ ವಿಜ್ಞಾನ ಭಾಗ 2ರ ಪಠ್ಯಪುಸ್ತಕದ ಪಾಠ ಪರಮಾಣುವಿನ ರಚನೆ ಅಂತಕ್ಕಂಥದ್ದು ಇದೆ. ಈ ಪರಮಾಣುವಿನ ರಚನೆ ಅಂತಕ್ಕಂಥ ಪಾಠದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಈ ಪಠ್ಯದ ಒಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೆ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಶುರು ಮಾಡೋಣ. ಪರಮಾಣುವಿನ ರಚನೆ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಇಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಗುಣಗಳನ್ನು ಹೋಲಿಕೆ ಮಾಡಿ. ಇಲೆಕ್ಟ್ರಾನ್ ಋಣ ವಿದ್ಯುದಾವೇಶ ನಗಣ್ಯವಾದ ರಾಶಿ, ಪ್ರೋಟಾನ್ ಧನ ವಿದ್ಯುದಾವೇಶ ಏಕಮಾನ ರಾಶಿ, ನ್ಯೂಟ್ರಾನ್ ವಿದ್ಯುದಾವೇಶ ರಹಿತ ಏಕಮಾನ ರಾಶಿ ಅಂತ ಬರೀಬಹುದು. ಮುಂದಿನ ಪ್ರಶ್ನೆ, ಜೆ ಥಾಮ್ಸನ್ ರವರು ಪರಮಾಣು ಮಾದರಿಯ ನ್ಯೂನತೆಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಈ ಜೆ ಥಾಮ್ಸನ್ ರವರು ಪರಮಾಣು ಮಾದರಿಯ ಇತರೆ ವಿಜ್ಞಾನಿಗಳು ನಡೆಸಿದ ಪ್ರಯೋಗಗಳ ಫಲಿತಾಂಶಗಳನ್ನು ವಿವರಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ರುದರ್ ಫೋರ್ಡ್ ರವರ ಪರಮಾಣು ಮಾದರಿಯ ನ್ಯೂನತೆಗಳು ಯಾವುವು. ಇಲ್ಲಿ ರುದರ್ ಫೋರ್ಡ್ ಅವರ ಪರಮಾಣು ಮಾದರಿಯು ಪರಮಾಣುವಿನ ಸ್ಥಿರತೆಯನ್ನು ವಿವರಿಸಲಿಕ್ಕೆ ವಿಫಲವಾಯಿತು, ಇದೇ ಅದರ ನ್ಯೂನತೆ. ಮುಂದಿನ ಪ್ರಶ್ನೆ, ಬೋರ್ ರವರ ಪರಮಾಣು ಮಾದರಿಯನ್ನು ವಿವರಿಸಿರಿ. ಇಲ್ಲಿ ಪರಮಾಣುವಿನಲ್ಲಿ ವಿವಿಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಲ್ಲಷ್ಟೇ ಇಲೆಕ್ಟ್ರಾನ್ಗಳು ಇರಲು ಅವಕಾಶವಿದೆ. ವಿವಿಕ್ತ ಕಕ್ಷೆಗಳಲ್ಲಿ ಇಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸುವುದಿಲ್ಲ. ಈ ಕಕ್ಷೆಗಳನ್ನು ಅಥವಾ ಕವಚಗಳನ್ನು ಶಕ್ತಿಯ ಮಟ್ಟ ಅಂತ ಕರಿತೀವಿ. ಈ ಕಕ್ಷೆಗಳು ಅಥವಾ ಕವಚಗಳನ್ನು ಕೆ, ಎಲ್, ಎಂ, ಎನ್ ಎಂದು ಅಕ್ಷರಗಳಲ್ಲಿ n = 1, 2, 3, 4 ಅಂತ ಸಂಖ್ಯೆಗಳಲ್ಲಿ ಸೂಚಿಸ್ತೀವಿ. ಪ್ರಶ್ನೆ 5, ಈ ಅಧ್ಯಾಯದಲ್ಲಿ ಪ್ರಸ್ತಾಪಿಸಲಾದ ಎಲ್ಲ ಪರಮಾಣು ಮಾದರಿಗಳನ್ನು ಹೋಲಿಸಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನೋಡೋಣ, ಥಾಮ್ಸನ್ ರವರ ಪರಮಾಣುವಿನ ಮಾದರಿ. ಇಲ್ಲಿ ಥಾಮ್ಸನ್ ರವರು ಒಂದು ಪರಮಾಣು ಧನಾತ್ಮಕ ಅಂಶವಿರುವ ಗೋಳವನ್ನು ಒಳಗೊಂಡಿದೆ ಮತ್ತು ಅದರಲ್ಲಿ ಎಲೆಕ್ಟ್ರಾನ್ಗಳು ಹುದುಗಿರ್ತವೆ ಅಂತ ಹೇಳಿದರು. ಅಂದರೆ ಋಣಾತ್ಮಕ ಮತ್ತು ಧನಾತ್ಮಕ ಆವೇಶಗಳು ಸಮ ಪರಿಮಾಣದಲ್ಲಿರ್ತವೆ. ಆದ್ದರಿಂದ ಒಂದು ಪರಮಾಣು ಸಂಪೂರ್ಣವಾಗಿ ವಿದ್ಯುತ್ ತಟಸ್ಥ ಆಗಿರ್ತದೆ ಅಂತ ಹೇಳಿದರು. ಆದರೆ ಇತರೆ ವಿಜ್ಞಾನಿಗಳು ನಡೆಸಿದ ಪ್ರಯೋಗಗಳ ಫಲಿತಾಂಶವನ್ನು ಈ ಮಾದರಿ ವಿವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ನು ರುದರ್ ಫೋರ್ಡ್ ರವರ ಪರಮಾಣುವಿನ ಮಾದರಿಯಲ್ಲಿ ಪರಮಾಣುವಿನ ಕೇಂದ್ರ ಧನ ಆವೇಶ ಹೊಂದಿರ್ತದೆ. ಅದನ್ನೇ ನ್ಯೂಕ್ಲಿಯಸ್ ಅಥವಾ ಬೀಜ ಕೇಂದ್ರ ಅಂತ ಕರಿತೀವಿ. ಅಂದರೆ ಪರಮಾಣುವಿನ ಹೆಚ್ಚಿನ ದ್ರವ್ಯರಾಶಿ ಬೀಜ ಕೇಂದ್ರದಲ್ಲಿ ಕೇಂದ್ರೀಕೃತವಾಗದ. ಈ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ನ ಸುತ್ತ ವೃತ್ತಾಕಾರದ ಪಥದಲ್ಲಿ ಸುತ್ತುತ್ತವ. ಪರಮಾಣುವಿನ ಗಾತ್ರಕ್ಕೆ ಹೋಲಿಸಿದರೆ ನ್ಯೂಕ್ಲಿಯಸ್ನ ಗಾತ್ರ ತುಂಬ ಚಿಕ್ಕದು ಅಂತ ಹೇಳಿದರು. ಆದರೆ ಈ ಮಾದರಿ ಪರಮಾಣುವಿನ ಸ್ಥಿರತೆಯನ್ನು ವಿವರಿಸಲಿಕ್ಕೆ ವಿಫಲ ಆಗ್ತದೆ. ಇನ್ನು ಬೋರರವರ ಪರಮಾಣು ಮಾದರಿಯಲ್ಲಿ ಈ ಪರಮಾಣುವಿನಲ್ಲಿ ವಿವಿಕ್ತ ಕಕ್ಷೆಗಳೆಂಬ ವಿಶೇಷ ಕಕ್ಷೆಗಳಷ್ಟೇ ಇಲೆಕ್ಟ್ರಾನ್ಗಳು ಇರಲು ಸಾಧ್ಯವಿದೆ. ಈ ವಿವಿಕ್ತ ಕಕ್ಷೆಗಳಲ್ಲಿ ಇಲೆಕ್ಟ್ರಾನ್ಗಳು ಸುತ್ತುತ್ತಿರುವಾಗ ಶಕ್ತಿಯನ್ನು ಹೊರಸೂಸೋದಿಲ್ಲ ಅಂತ ಹೇಳಿದರು. ಮುಂದಿನ ಪ್ರಶ್ನೆ, ವಿವಿಧ ಕವಚಗಳಲ್ಲಿ ಮೊದಲ 18 ಧಾತುಗಳ ಎಲೆಕ್ಟ್ರಾನ್ಗಳ ಹಂಚಿಕೆಯನ್ನು ಬರೆಯುವ ನಿಯಮಗಳ ಸಾರಾಂಶವನ್ನು ಬರೀರಿ. ಇಲ್ಲಿ ಕವಚದಲ್ಲಿರುವ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ ಕಂಡುಹಿಡಿಯುವ ಸೂತ್ರ 2n2. ಅಂದರೆ ಇಲ್ಲಿ n ಅಂದರೆ ಕಕ್ಷೆಗಳ ಸಂಖ್ಯೆ ಅಥವಾ ವಿವಿಧ ಶಕ್ತಿ ಮಟ್ಟಗಳ ಸೂಚ್ಯಂಕ. 1, 2, 3 ಅತ್ಯಂತ ಹೊರಕಕ್ಷೆ ಹೊಂದಬಹುದಾದ ಗರಿಷ್ಠ ಎಲೆಕ್ಟ್ರಾನ್ಗಳ ಸಂಖ್ಯೆ 8. ಒಳಗಿನ ಕವಚ ಪೂರ್ಣವಾಗಿ ಭರ್ತಿಯಾಗದ ಹೊರತು ನಂತರದ ಕವಚದಲ್ಲಿ ಎಲೆಕ್ಟ್ರಾನ್ಗಳು ಭರ್ತಿನೇ ಆಗೋದಿಲ್ಲ. ಅಂದರೆ ಕವಚಗಳು ಹಂತ ಹಂತವಾದ ಕ್ರಮದಲ್ಲಿ ತುಂಬಿಕೊಳ್ತವೆ. ಮುಂದಿನ ಪ್ರಶ್ನೆ, ಈ ಸಿಲಿಕಾನ್ ಮತ್ತು ಆಕ್ಸಿಜನ್ಗಳನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುವ ಮೂಲಕ ಧಾತುವಿನ ವೆಲೆನ್ಸಿಯನ್ನು ವ್ಯಾಖ್ಯಾನಿಸಿರಿ. ಈ ಸಿಲಿಕಾನ್ ಪರಮಾಣು ಸಂಖ್ಯೆ 14. ಅಂದರೆ ಅದರ ಎಲೆಕ್ಟ್ರಾನ್ ವಿನ್ಯಾಸ ಬರ್ತದೆ 2, 8, 4. ಅಷ್ಟಕ ಜೋಡಣೆಯನ್ನು ಹೊಂದಲು ಸಿಲಿಕಾನ್ 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳಬೇಕು ಅಥವಾ ಪಡೆದುಕೊಳ್ಳಬೇಕು ಅಥವಾ ಹಂಚಿಕೊಳ್ಳುವ ಅಗತ್ಯವಿದೆ. ಆದ್ದರಿಂದ ಸಿಲಿಕಾನ್ನ ವೆಲೆನ್ಸಿ 4. ಅದೇ ಥರ ಆಕ್ಸಿಜನ್ ಪರಮಾಣು ಸಂಖ್ಯೆ 8. ಇದರ ಎಲೆಕ್ಟ್ರಾನ್ ವಿನ್ಯಾಸ 2, 6. ಇದು ಅಷ್ಟಕ ಜೋಡಣೆಯನ್ನು ಹೊಂದಲು ಆಕ್ಸಿಜನ್ಗೆ 2 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವ ಅಗತ್ಯವಿದೆ. ಆದ್ದರಿಂದ ಆಕ್ಸಿಜನ್ನ ವೆಲೆನ್ಸಿ 4 ಅಂತ ಬರೀಬೇಕು. ಇನ್ನು ಉದಾಹರಣೆಯೊಂದಿಗೆ ವಿವರಿಸಲಿಕ್ಕೆ ಕೇಳಿದರೆ ಪರಮಾಣು ಸಂಖ್ಯೆ. ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ಗಳ ಒಟ್ಟು ಸಂಖ್ಯೆಯನ್ನು ಪರಮಾಣು ಸಂಖ್ಯೆ ಅಂತ ಕರಿತೀವಿ. ಉದಾಹರಣೆ ಆಕ್ಸಿಜನ್ ಪರಮಾಣು ಸಂಖ್ಯೆ 8. ಇನ್ನು ರಾಶಿ ಸಂಖ್ಯೆ ಅಂದರೆ ಒಂದು ಪರಮಾಣುವಿನ ಬೀಜ ಕೇಂದ್ರದಲ್ಲಿರುವ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಮೊತ್ತವೇ ರಾಶಿ ಸಂಖ್ಯೆ. ಉದಾಹರಣೆ ಆಕ್ಸಿಜನ್ ರಾಶಿ ಸಂಖ್ಯೆ 16. ಇನ್ನು ಸಮಸ್ಥಾನಿಗಳಂದರೆ ಒಂದೇ ಪರಮಾಣು ಸಂಖ್ಯೆ ಅದರ ಬೇರೆ ಬೇರೆ ರಾಶಿ ಸಂಖ್ಯೆಯನ್ನು ಹೊಂದಿರುವ ಒಂದೇ ಧಾತುವಿನ ಪರಮಾಣುಗಳನ್ನು
ಸಮಸ್ಥಾನಿಗಳಂತ ಕರಿತೀವಿ. ಉದಾಹರಣೆ 1C6 1C6 ಅಂತಕ್ಕಂಥದ್ದು ಬರ್ತದೆ. ಇನ್ನು ಐಸೋಬಾರ್ಗಳಂದರೆ ವಿಭಿನ್ನ ಪರಮಾಣು ಸಂಖ್ಯೆಗಳನ್ನು ಹೊಂದಿರುವ ವಿಭಿನ್ನ ಧಾತುಗಳ ಪರಮಾಣುಗಳು ಒಂದೇ ಪರಮಾಣು ರಾಶಿಯನ್ನು ಹೊಂದಿರುವ ವಿದ್ಯಮಾನಕ್ಕೆ ಐಸೋಬಾರ್ ಅಂತ ಕರಿತೀವಿ. ಕ್ಯಾಲ್ಸಿಯಂ ಮತ್ತು ಆರ್ಗಾನ್ಗಳನ್ನ ಉದಾಹರಣೆಯಾಗಿ ಕೊಡಬಹುದು. ಮುಂದಿನ ಪ್ರಶ್ನೆ, ಸಮಸ್ಥಾನಿಗಳ ಎರಡು ಉಪಯೋಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅದರಲ್ಲಿ ಯುರೇನಿಯಮನ್ನು ನ್ಯೂಕ್ಲಿಯರ್ನ ಇಂಧನಕಾರಿಯಾಗಿ ಬಳಸ್ತೀವಿ, ಕೋಬಾಲ್ಟನ್ನು ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸ್ತೀವಿ, ಅಯೋಡನ್ನು ಗೈಟರ್ ಚಿಕಿತ್ಸೆಗೆ ಬಳಸ್ತೀವಿ ಅನ್ನೋದನ್ನು ಬರಿಬೇಕು. ಮುಂದಿನ ಪ್ರಶ್ನೆ, Na+ ಸಂಪೂರ್ಣವಾಗಿ ಭರ್ತಿಯಾಗಿರುವ ಕೆ ಮತ್ತು ಎಲ್ ಕವಚಗಳನ್ನು ಹೊಂದಿವೆ, ವಿವರಿಸ್ತೀವಿ. ಅಂದರೆ ಸೋಡಿಯಂ ಪರಮಾಣು ಸಂಖ್ಯೆ 11, ಎಲೆಕ್ಟ್ರಾನ್ ವಿನ್ಯಾಸ 2 8 1. ಅಂದ್ರೆ ಸೋಡಿಯಂ ಎಂ ಕವಚದಲ್ಲಿನ ಒಂದು ಎಲೆಕ್ಟ್ರಾನ್ ಕಳೆದುಕೊಂಡು Na+ ಅಯಾನು ಆಗ್ತದೆ. ಹೀಗೆ Na+ ಸಂಪೂರ್ಣವಾಗಿ ಭರ್ತಿಯಾಗಿರುವ ಕೆ ಮತ್ತು ಎಲ್ ಕವಚಗಳನ್ನು ಹೊಂದದ. ಮುಂದಿನ ಪ್ರಶ್ನೆ, ಈ ಬ್ರೋಮಿನ್ ಪರಮಾಣು 79 Br35 49.7, ಆಮೇಲೆ 81 Br35 50.3 ಈ ಎರಡೂ ಸಮಸ್ಥಾನಿಗಳ ರೂಪದಲ್ಲಿ ದೊರೆತರೆ ಬ್ರೋಮಿನ್ ಪರಮಾಣುವಿನ ಸರಾಸರಿ ದ್ರವ್ಯರಾಶಿಯನ್ನು ಲೆಕ್ಕಾಚಾರ ಹಾಕಿ ಅಂತ ಕೇಳಿದ್ದಾರೆ. ಸೊ ಎರಡನ್ನ ಬರ್ಕೊಳ್ಳೋಣ. ಎರಡನ್ನ ಬರೆದುಕೊಂಡು ಕೂಡಿಸಿದಾಗ ಒಟ್ಟು ನಮ್ಗೆ ಎಷ್ಟು ಬರ್ತದಪ್ಪ ಅಂದ್ರೆ 80.0 ಅಂತಕ್ಕಂಥದ್ದು ಬರ್ತದೆ. ಈ ಥರ ಲೆಕ್ಕಗಳನ್ನು ಮಾಡಿ. ಇನ್ನು ಮುಂದಿನ ಪ್ರಶ್ನೆ, ಒಂದು ಎಕ್ಸ್ ಧಾತುವಿನ ಮಾದರಿಯ ಸರಾಸರಿ ಪರಮಾಣು ರಾಶಿ 16.2 ಮೋಲ್. ಆ ಮಾದರಿಯಲ್ಲಿರುವ ಒಟ್ಟು ಸಮಸ್ಥಾನಿಗಳ ಸರಾಸರಿ ಶೇಕಡಾ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ತರನಾಗಿರ್ತಕ್ಕಂಥ ಬರ್ಕೊಂಡು ಸೊ ನೀವೇನು ಮಾಡಬೇಕು, 16.2 ತರನಾಗಿರ್ತಕ್ಕಂಥ ಇಷ್ಟು ಉತ್ತರ ಬರುವಾಗಿ ಲೆಕ್ಕಗಳನ್ನು ಬಿಡಿಸ್ಬೇಕು. ಲಾಸ್ಟ್ ಇಲ್ಲಿ ಈ ತರನಾಗಿರ್ತಕ್ಕಂಥ ಇಷ್ಟು ಸೊಲ್ಯೂಷನನ್ನು ಅಲ್ಲಿ ಬರಬೇಕು. ಮುಂದಿನ ಪ್ರಶ್ನೆ, Z=13 ಆದರೆ ಆ ಧಾತುವಿನ ವೇಲೆನ್ಸಿ ಎಷ್ಟು, ಆ ಧಾತುವಿನ ಹೆಸರು ತಿಳಿಸಿ ಅಂತ ಕೇಳಿದ್ದಾರೆ. ಸೊ Z3 ಅಂದರೆ ಆ ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸ K2L1 ಬರ್ತದೆ. ಆದ್ದರಿಂದ ಆ ಧಾತುವಿನ ವೇಲೆನ್ಸಿ +1 ಅಂತಕ್ಕಂಥದ್ದು ಬರಬೇಕು. ಇನ್ನು ಎರಡು ಪರಮಾಣು ಪ್ರಭೇದಗಳಾದ X ಮತ್ತು Y ಗಳ ಬೀಜ ಕೇಂದ್ರಗಳ ಸಂಯೋಜನೆ ಈ ಕೆಳಗಿನಂತಿದೆ. X ಮತ್ತು Y ರಾಶಿಗಳ ಸಂಖ್ಯೆ ಬರೀರಿ. ಎರಡು ಪ್ರಭೇದಗಳ ಸಂಬಂಧ ಏನು ಅಂತ ಕೇಳಿದ್ದಾರೆ. X ನ ರಾಶಿ ಸಂಖ್ಯೆ 12, Y ನ ರಾಶಿ ಸಂಖ್ಯೆ 14. ಅಂದರೆ ಈ ಎರಡೂ ಪ್ರಭೇದಗಳ ಪರಮಾಣು ಸಂಖ್ಯೆ ಒಂದೇ ಆದರೆ ರಾಶಿ ಸಂಖ್ಯೆ ಬೇರೆಯಾಗಿದೆ. ಆದ್ದರಿಂದ ಇವು ಸಮಸ್ಥಾನಿಗಳು ಅಂತ ಬರೀಬೇಕು. ಮುಂದಿನ ಪ್ರಶ್ನೆ, ಹೇಳಿಕೆ ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು ಅಂತ ಬರೀರಿ ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ಪರಮಾಣುವಿನ ಬೀಜ ಕೇಂದ್ರ ಕೇವಲ ನ್ಯೂಕ್ಲಿಯಾನ್ ಹೊಂದಿದೆ ಅಂತ ಜೆ ಥಾಮ್ಸನ್ ಹೇಳಿದ್ರು, ತಪ್ಪಿದೆ. ಇಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಎರಡೂ ಸಂಯೋಗ ಹೊಂದಿ ನ್ಯೂಟ್ರಾನ್ ಆಗ್ತದೆ, ಅದು ತಟಸ್ಥ, ಇದು ತಪ್ಪಿದೆ. ಎಲೆಕ್ಟ್ರಾನ್ ರಾಶಿ ಪ್ರೋಟಾನ್ ರಾಶಿಯ ಸುಮಾರು 1/2000 ಸರಿ ಇದೆ. ಅಯೋಡಿನ್ ಒಂದು ಸಮಸ್ಥಾನಿಯನ್ನು ಟಿಂಚರ್ ಅಯೋಡಿನ್ ತಯಾರಿಕೆಗೆ ಬಳಸ್ತೀವಿ, ಔಷಧಿಯಾಗಿ ಬಳಸ್ತೀವಿ, ಇದು ತಪ್ಪಿದೆ. ಇನ್ನು ರುದರ್ಫೋರ್ಡ್ ರವರ ಅಲ್ಪಾ ಕಣಗಳ ಚದುರುವಿಕೆಯ ಪ್ರಯೋಗ ಡ್ಯಾಶ್ಗಳ ಆವಿಷ್ಕಾರಕ್ಕೆ ಕಾರಣವಾಯಿತು, ಉತ್ತರ ಪರಮಾಣು ಬೀಜ ಕೇಂದ್ರ. ಒಂದು ಧಾತುವಿನ ಸಮಸ್ಥಾನಗಳು ಡ್ಯಾಶ್ ಹೊಂದಿವೆ, ಉತ್ತರ ಬೇರೆ ಬೇರೆ ನ್ಯೂಟ್ರಾನ್ ಸಂಖ್ಯೆ. Cl- ಅಯಾನು ಎಲೆಕ್ಟ್ರಾನ್ಗಳ ವೇಲೆನ್ಸ್ ಎಲೆಕ್ಟ್ರಾನ್ ಇರುವ ಸಂಖ್ಯೆ, B8 ಸರಿ ಉತ್ತರ. ನೆಕ್ಸ್ಟ್, ಸೋಡಿಯಂನ ಸರಿಯಾದ ಎಲೆಕ್ಟ್ರಾನ್ ವಿನ್ಯಾಸ ಕೇಳಿದ್ರು, ಡಿ ಆಪ್ಷನ್ 2 8 1 ಸರಿ ಇದೆ. ಕೋಷ್ಟಕವನ್ನು ಪೂರ್ತಿ ಮಾಡಿದ್ದೀವಿ. ಅದನ್ನು ನೋಡಬೇಕು. ಪರಮಾಣು ಸಂಖ್ಯೆ 9 ಇರೋದು ಫ್ಲೋರಿನ್ ಬರ್ತದೆ, 16 ಇರೋದು ಸಲ್ಫರ್, 12 ಮೆಗ್ನೀಸಿಯಂ. ಆಮೇಲೆ ಪರಮಾಣು ಸಂಖ್ಯೆ 1, ರಾಶಿ ಸಂಖ್ಯೆ 2 ಇರೋದು ಡ್ಯೂಟೇರಿಯಂ. ಪರಮಾಣು ಸಂಖ್ಯೆ 1, ರಾಶಿ ಸಂಖ್ಯೆ 1, ನ್ಯೂಟ್ರಾನ್ ಸಂಖ್ಯೆ 0 ಇರೋದು ಹೈಡ್ರೋಜನ್ ಅಯಾನು ಅಂತಕ್ಕಂಥದ್ದು ಬರ್ತದೆ. ಇದು ಎಲೆಕ್ಟ್ರಾನ್ ಸಂಖ್ಯೆ, ಇದು ಪ್ರೋಟಾನ್ ಸಂಖ್ಯೆ, ಇದು ನ್ಯೂಟ್ರಾನ್ ಸಂಖ್ಯೆ. ಇದು ನೋಡ್ಕೊಡ್ರಿ. ಇಷ್ಟಿತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ.